ಅಲ್ಲ ಅವತ್ತೆ ಬತ್ತೀನಿ ಅನ್ಬಿಟ್ಟು ನೀವು ಬರ್ದನೆಯ ಹಿಂಗ್ ಮಾಡ್ತಾ ಕುತ್ಕೊಂಡಿದ್ದೀರಲ್ಲ. ಅವತ್ತೆ ಹೇಳಿಲ್ವಾ ಹಬ್ಬ ಮುಗಿಸ್ಕೊಂಡು ಬಂದ್ಬಿಡಿ ನೀವು ಅಂತವ. ಹೇಳುವಿಲ್ಲ ಕೇಳುವಿಲ್ಲ ಏನುವಿಲ್ಲ. ಈಗ ಬತ್ತಾ ಕೂತಿದ್ದೀರಲ್ಲ. ನಾನು ಅವತ್ತಿಂದ ಬಂದರೇನೋ ತಳೋ, ಇವತ್ತು ಬಂದರೇನೋ ನಾಳೆಗೆ ಬಂದರೇನೋ ಈಗ ಬಂದರೇನೋ ಅಂತ ದಾರಿನೇ ನೋಡೋದು. ಆಮೇಲೆ ಫೋನ್ ಮಾಡಿದ್ರೆ ಆಮೇಲೆ ಅಂತ ಕೂತಿದ್ದೀರಿ, ಇಲ್ಲ ಬರೋಕ್ಕಾಯ್ತಿಲ್ಲ ಕಣಮ್ಮ ಆಮೇಲೆ ಬರ್ತೀನಿ ಕಣವ ಅಂತ ಕೂತಿದ್ದೀರಿ. ಜಲ್ದಿ ಬರಬೇಕು ತಾನೇ ನೀವು. ಯಾವತ್ತೇ ಬರೋದ ಅಂತ ಅಂದ್ಕೊಂಡು ಅದೇ ಬರೋಕ್ಕೆ ಆಗಲಿಲ್ಲ. ಮನೆ ದೋಸೆ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಬಿಟ್ಟು ಹೋದರೆ ಆರಾಮಾಗಿ ಒಂದು 4 ದಿವಸ ಇದ್ದುಟ್ಟು ಬರ್ಬೋದು. ನೀವು ಇಲ್ಲಿ ಉಳ್ಕೊಳ್ಳಿ ಅಂತಿದ್ದೀರಿ. ಏನೋ ಅರ್ಧಂಪರ್ಧಂ ಕೆಲಸ ಇದ್ದರೆ ಏನೋ ಅತ್ತೆಗೆ ಮನಸ್ಸು ಎಳೀತದೆ. ಅದಕ್ಕೆ ತಾಳು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಅಮ್ಮಗೆ ಹೋಗೋಕ್ಕಾಯ್ತದೆ ಅಂತ ಅಂದು ನಾನು ಹೇಳಿದೆ ಇವಳಿಗೆ, ಕಲ್ಯಾಣಿಗೆ, ನೀನು ಹೋಗಿದ್ದು ಬೇಕಾರೆ ಬಾ, ನಾನು ಬೇಕಾರೆ ಆಮೇಲೆ ಬರ್ತೀನಿ, ಸುಮ್ಮನೆ ತಲೆಗಿರ ಕೆಡ್ಸ್ಕೊಬೇಡ ನನ್ನ ಬಗ್ಗೆ ಅಂತ ಅಂದೆ. ನೋಡಮ್ಮ ಹಂಗೆ ಮಾಡೋಕ್ಕಾಗುತ್ತಾ? ಅಕ್ಕ ಹೇಳ್ತಾ ಇದ್ದಾರೆ ಅನ್ನಪೂರ್ಣಕ್ಕ ನೀನು ಒಬ್ಬಳೇ ಹೋಗಿದ್ ಬಾ ಅಂತ. ಇಬ್ಬರು ಜೊತೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಒಬ್ಬಳೇ ಹೋಗು ಅಂದರೆ ಅದು ಹೇಗಾಗುತ್ತೆ? ಅಯ್ಯೋ ಸರಿ ಬುಡಿ ಅತ್ತಾಗಿ, ಒಬ್ರಿಗೊಬ್ರು ಜಗಳ ತಗ ಕೂತ್ಕೋಬೇಡಿ. ಏನು ಸರಿ, ಇನ್ನೇನು ಮಗ ಇನ್ನೇನವ ಎಲ್ಲ ಚೆನ್ನಾಗಿದ್ದಾರ ಹೇಳಿನಿ, ಎಲ್ಲವ ಒಟ್ಟಿಗೆ ಬನ್ನಿ ಎಲ್ಲವ ಮಾಡಿ ಅಂತವ. ಏನುವೆ ಒಟ್ಟಿಗೆ ಬನ್ನಿ ಅಂತ ಹೇಳಿದ್ರು ಕೇಳ್ದನೆಯ ನೀವು ಹಿಂಗೆ ನೋಡು ಹೇಳಿನಿ ನಾನು ಒಟ್ಟಿಗೆಯ ಬನ್ನಿ ಅತ್ತೆಗಿತ್ತೆ ಎಲ್ಲವ ಸೇರ್ಕೊಂಡು ಒಟ್ಟಿಗೆ ಹಿರಿ ಅಂತವ. ಕೇಳ್ದನೆಯ ನೀವು ಹಿಂಗೆ ಮಾಡ್ಕೊಂಡು ಬುಡತಾಗಿ ಜೊತೆಗೆ ಎಲ್ಲರೂ ಬಂದ್ಬಿಟ್ಟು ಅಮ್ಮಗಿಮ್ಮ ನೀವು ನಿಮ್ಮ ಬಾವ ಎಲ್ಲ ಬಂದಿದ್ರೆ ಆಯ್ತಿಲ್ವಾ? ಬರೀ ನಿನ್ನ ಗಂಡನ ಮಾತ್ರ ಬಂದಿದ್ಯಲ್ಲ. ಸರಿ ಕುಡೀರಿ, ಟೀ ಕುಡಿದ್ರಿ, ಇನ್ನೇನು ಮಾಡ್ಕೊಡನೆ, ಏನು ತಿಂದಿರಿ? ನಾನಿಲ್ಲಿ ಏನಾದ್ರು ಮಾಡ್ಕೊಡೋದಂದ್ರೆ ಅಲ್ಲಿಂದ ಚಕ್ಲಿ ಗಿಕ್ಲಿ ಎಲ್ಲ ಹೊತ್ಕೊ ಬಂದಿದ್ದೀರಿ. ಅಯ್ಯೋ ಅಮ್ಮ ನಾವು ಇಲ್ಲಿಗೆ ಬಂದ್ಬಿಟ್ವಲ್ಲ, ಅಲ್ಲಿ ಯಾರೂ ತಿನ್ನೋರಿಲ್ಲ, ಇನ್ಯಾರು ತಿಂತಾರೆ ಹೇಳಿ? ನೀವೇನೇ ಅಲ್ಲಿ ಯಾರೂ ತಿನ್ನೋರಿಲ್ಲ ಏನೂ ಇಲ್ಲ, ಅದಕ್ಕೇನೆ ಈ ಥರ ತಗೊಂಡು ಬಂದ್ವಿ ಅಷ್ಟೇನೆ. ಇನ್ನೇನು ಏನು ಸಮಾಚಾರ? ಎಲ್ಲ ಚೆನ್ನಾಗಿದ್ದಾರ? ಅಪ್ಪ ಎಲ್ಲೋದ್ರು? ನಿಮ್ಮ ಅಪ್ಪ ಏನು ಹೊಲ್ತಕ್ಕೆ ಹೋಗದೆ, ನೀವು ಇವತ್ತಿನ ನಾಳೆಗೆ ಬರ್ತೀನಿ ಅಂತ ಅವನು ಹೇಳಿಲ್ವಲ್ಲ, ಏನಾದ್ರು ಉಳಿಸ್ಕೊಬಿಡಿವ್ನಿ. ಅಯ್ಯೋ ಸುಮ್ಮನಿರಮ್ಮ, ಸುಮ್ಮನಿರು ಬೇಡಾಗತ್ತೆ, ಅದೇ ಕುಳಿಸ್ಕೊಂಡಿರಿ. ಅದೇ ಇದು ಏನೋ ಮರ್ತ್ಕೊಂಡೆ ನಾನು. ಹೊಲಕ್ಕೆ ಹೋಗಿದ್ದು ಬರಲಿ, ಅವ್ರು ಕೆಲಸ ಮುಗಿಸ್ಕೊಂಡು ಸುಮ್ಮನೆ ನಮ್ಮಿಂದ ಎಲ್ಲ ಕೆಲಸ ಇಟ್ಕೊಳ್ಳೋದ. ಸರಿ ತಿನ್ನಿ, ತಿಂಡಿ ಗಿಂಡಿ ಎಲ್ಲ ತಿನ್ನಿ. ಬೇಡ ಅಂದ್ರು ಕೇಳ್ದೇನೆ ಬಜ್ಜಿ ಮಾಡ್ಕೊ ತಗೊಬಂದು ಕೊಟ್ಟಿದ್ದೀರಿ. ಏನು ಮಾಡೋಕ್ಕೆ ಇಷ್ಟು ತಿಂಡಿ ತಿತ್ತಿಲ್ವಾ? ಬರೋವತ್ಗೂ ನಾವು ಒಬ್ಬಿಟ್ಟು ಮಾಡ್ಕೊಬಂದು ಸುಮ್ಮನೆ ನಮ್ಮಿಂದ ಕೆಲಸ ಹಾಳು ಮಾಡೋದು ಬೇಡ, ಸುಮ್ಮನಿರಿ. ಇನ್ನೇನು ನಾವೇ ಆಮೇಲೆ ಬಂದೀವಿ ಅಂದ್ಬಿಟ್ಟು ನೀವು ಅದು ಏನು ಮಾಡೋಕೆ ಹೋಗ್ಬೇಡಿ. ಎಲ್ಲನೂ ತಿಂದೀವಿ ಎಲ್ಲನೂ ಉಂಡೀವಿ, ಏನು ಮಾಡೋಕೆ ಹೋಗ್ಬೇಡಿ. ಚಿಕ್ಕಿ ಆಟ ಆಡಕ್ಕೆ ಹೋಗ್ತೀವಿ, ಹೊಡೆದ್ಬಿಡ್ತೀನಿ, ಸುಮ್ಮ ಕುತ್ಕೋ, ಅತ್ತಾಗಿತ್ತಾಗ ಹೋಗ್ಬೇಡ. ಗೊತ್ತಿಲ್ಲ ಏನಿಲ್ಲ, ಏನೋ ಆಟ ಆಡಕ್ಕೆ ಹೋದಂತೆ ಆಟ ಆಡಕ್ಕೆ ಮಳೆ ಎಲ್ಲ ಬಂದಿದೆ ಜಾತ್ರೆ, ಸುಮ್ಮನಿರು. ಅಕ್ಕಪಕ್ಕದಲ್ಲ ಇಟ್ಲಬೇಕನವ? ಅಕ್ಕಪಕ್ಕದಲ್ಲೆಲ್ಲವ ಇಟ್ಲವೇ, ಆಟ ಆಡ್ಲಿ ಬಿಡು. ಅದೇ ಕಂಗಾಡಿಯೇ ಅಚ್ಚುಕಟ್ಟಾಗೆ ಆಟ ಆಡ್ಲಿ. ನೀನು ನೋಡ್ರೆ ಬೇಡ ಅಂತಿದ್ದೀವಿ ಐಕ್ಲುನ, ಅಚ್ಚುಕಟ್ಟಾಗಿ ಆಡ್ಕಿಟ ಆಡ್ಲಿ. ಹೋಗಿ ಆಟ ಆಡಿ ಹೋಗಿ. ಅಲ್ಲ ಇಟ್ಲವೇ ಇಲ್ಲಿ ಹೊಸಿ ನಮ್ಮ ಬೀದ್ರು ಹೊಸಿ ಐಕ್ಲಿದಾವೆ, ಪಕ್ಕದಲ್ಲ ಗಣಪತಿ ಎಲ್ಲ ಕೂರ್ಸವೆ, ನೋಡಂಗಿದ್ರೆ ನೋಡಿ ಹೋಗಿ. ಯಮ್ಮ ಹೋಗಿ ಇವ್ರಿಗೆ ಹಿಂಗೆ ಅಂದ್ಬಿಟ್ರೆ ಅದೇಯ ಸುಮ್ಮನಿರಿ, ಅತ್ತಾಗಿತ್ತಾಗ ಹೋಗ್ಬೇಡಿ. ಇವ ಐಕ್ಲು ತಡಕ್ಲು ಕತೆ ಸುಮ್ಮ ಸರಿ ಇಲ್ಲ ಕಣಮ್ಮ. ಆಮೇಲೆ ನಮ್ಮ ಅತ್ತೆಯವ್ರು ಬಿಟ್ಟಾರೆ, ಒಂಚೂರು ಹೆಚ್ಚು ಕಡಿಮೆ ಆದರೆ ಬಿದ್ದಿ ಎದ್ದಿ ಮಾಡೋದಾದ್ರೆ ಹೋಗ್ಬೇಡಿ ಕಡ್ರಲ್ಲ ಇಲ್ಲಿಗೆ ಅಮ್ಮ ಸುಮ್ಮನಿರಿ. ಇವರು ಭಾರಿ ತಟಕ್ಲು, ನೀವು ಅನ್ಕೊಂಡ್ರಂಗಲ್ಲ ಹುಟ್ಟು ತಟಕ್ಲು. ಆಮೇಲೆ ಏನಾರು ಆದರೆ ಅತ್ತೆ ಉಸಿಬೋದಾರ ಹೇಳವ್ರೆ, ಐಕ್ಳು ಹುಷಾರು ಅಂತವ, ಅತ್ತಾಗಿತ್ತ ಕಳಿಸ್ಬೇಡಿ ಅಂತವ. ಹೋಗಂಗಿದ್ರೆ ಅಮ್ಮ ಹೇಳದೆ ಹಂಗೆ ಹೋಗಿ ನೋಡ್ಕೊ ಬನ್ನಿ, ಏನಲ್ಲಿ ಆಟ್ಕಿಟ್ಟಾಡ್ತಾ ನಿಂತ್ಕೋಬೇಡಿ. ಅಯ್ಯೋ ಐಕ್ಳುನ ಕೂಡಾಕ ಕುತ್ಕೊಳಕ್ಕಾದದ ಮಗ? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ. ಐಕ್ಳುನ ಕೂಡಾಕೊಂಡು ಹೊಟ್ಟಿಲೆ ಕುತ್ಕೊಳಕ್ಕಾದದ? ಹಾಡ್ಲಿ ಬಿಡು, ನಮ್ಮ ಕಾಲದಲ್ಲೆಲ್ಲವ ಹಿಂಗೆ ಮಾಡ್ತಾನೆ ಹೆಚ್ಚಿತ್ತಿಲ್ಲ. ಎಷ್ಟೊತ್ತು ಹೊಟ್ಟಿ ಬರೋವು ಎಷ್ಟೊತ್ತು ಹೋಗವು ಒಂದು ಗೊತ್ತಾಗಿತ್ತಿಲ್ಲ. ನಾವು ಕೆಲಸ ಕಡ್ದು ಹೊಂಟ ಬಿಡವು. ಇವಳವಳೆಲ್ಲ ನಮ್ಮ ಕಲ್ಯಾಣಿ, ಅವಳೇನು ಹಂಗ ಹೊಟ್ಟೆ ಉಡ್ಸ್ಲಿಲ್ಲ. ಇವ್ರು ಅಣದಿರೋರು ಆಗ್ತಿರೋರಲ್ಲವ ಭಾರಿ ಹೊಟ್ಟೆ ಉಡ್ಸ್ಬಿಟ್ಟವ್ರೆ ನಮಗೆ. ಭಾರಿ ಅಂದರೆ ಭಾರಿ ಹೊಟ್ಟೆ ಉಡ್ಸ್ಬಿಟ್ಟವ್ರೆ. ಸರಿ ಕತೆ, ಏನು ಮಾಡ್ಕೊಡನೆ? ಹೆಂಗಿರುವೆ ಭಾನುವಾರ ಜೊತೆ ಬಂದಿದ್ರಿ, ಕೋಳಿ ಬಾಡಿಸ್ರು, ಏನಾರು ಮಾಡ್ಕೊಡೋಣ? ಏನಾರು ತಿಂದಿರಾ ಉಂಡಿರಾ? ಏನಾರು ಕೇಳಿ ಮಾಡ್ಕೊಟ್ಟ ತಲೆ ಕೆಡ್ಸ್ಕೊಬೇಡಿ. ಏನು ಮೀನು ತರ್ಸನ? ಏನು ಬೇಡ, ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಇಲ್ಲೇ ಇರ್ತೀವಲ್ಲ. ಒಂದು 3-4 ದಿವಸ ಹೋಗೋವತ್ಗೆ ಏನಾರು ಮಾಡಿವ್ರಿ. ಈಗ ಮಾಮೂಲಿ ನೀವು ಏನು ಮಾಡ್ತಿದ್ದೀರಿ ಅಡುಗೆಯ ಅದೇ ಮಾಡಿ ಸಾಕು ಕತೆ. ಸುಮ್ಮನೆ ನಮ್ಮ ಬಗ್ಗೆ ಅದಕ್ಕೆ ತಲೆ ಕೆಡ್ಸ್ಕೊಂಡಿರಿ ನೀವು. ಅದಕ್ಕೇನೋ ಬರೋಕ್ಕಿಲ್ಲ, ಸುಮ್ಮನೆ ಖರ್ಚು ಗಿರ್ಚನೆಲ್ಲ ಮಾಡ್ಕೊತಿದ್ದೀರಿ. ಖರ್ಚು ಪರ್ಚನೆಲ್ಲ ಮಾಡ್ಕೊಂಡು ದುಡ್ಡು ಕಾಸನೆಲ್ಲ ಹನ್ನಯ್ಯ ಮಾಡ್ಕೊತಿದ್ದೀರಿ ನೀವಂತುವೆ. ಗೊತ್ತಾಯ್ಕಿಲ್ವ ನಿಮ್ಗಾರುವೆ? ಬೇಡಗ ಸುಮ್ಮನಿರಿ, ಹೋಗೋವತ್ಗೆ ಏನಾರು ಬೇಕಾದ್ರೆ ಮಾಡಿವ್ರಂತೆ. ಅಮ್ಮ ಮಾವವ್ರು ಬಂದಿದ್ದು ಹಬ್ಬಕ್ಕೆ ಕರೆಯೋದಕ್ಕೆ, ಗೌರಿ ಹಬ್ಬ ಅಲ್ವಾ? ಹೋದ ವರ್ಷನೂ ಏನು ಬರಲೇ ಇಲ್ಲ ಅವರು ಹಬ್ಬಕ್ಕೆ ಕರೆಯೋಕ್ಕೆ. ಅದಕ್ಕೆ ಈ ವರ್ಷ ಏನಾದರೂ ಬಂದಿದ್ದಿದ್ರೆ ಹೆಂಗೆ? ಅಯ್ಯೋ ಇಲ್ಲ ಕಣ್ಮಗ, ಬಂದಿತ್ತಿಲ್ಲ ಈ ಸಲವೇ. ನಾನೆಲ್ಲೋ ಬಂದರೇನೋ ಅಂತ ಅಂದ್ಕೊಂಡೆ. ಅವ್ರು ಏನು ತರೋದು ಬೇಡ, ಕೊನೆ ಕರೆಯೋದಾರು ಬೇಡವಾ? ಬನ್ನಿ ಹಬ್ಬಕ್ಕೆ, ಗೌರಿ ಹಬ್ಬ ಉರ್ಸ್ಕೊಂಡು ಹಬ್ಬ. ಈಗ ಎಷ್ಟಾರು ವಯಸ್ಸಾಗಲಿ, ಹೆಣ್ಮಕ್ಳಿಗೆ ಎಷ್ಟು ವಯಸ್ಸಾದ್ರೆ ತಾನೇ ಏನು, ಅಪ್ಪನ ಮನೆಯೇ ಅಲ್ವಾ? ಅದಕ್ಕೆ
ಬಂದರೇನೋ ಅಂತ ಅನ್ಕೊಂಡೆ ಬರ್ನಿಲ್ಲ, ಸಿಕ್ಕಿಲ್ಲ ಬಿಡು. ಅವ್ರ ಕಷ್ಟ ಏನಿತ್ತು ನಿಷ್ಠೂರ ಮಾಡೋಕ್ಕಾಗದ ನಾವು? ಅಪ್ಪನ ಮನೆಯವ್ರು ಕರೆದಿಲ್ಲ ಮುಟ್ಟಿಲ್ಲ ಅನ್ನೋಕ್ಕೆ ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಏನೋ ನಮಗೂ ಹೆಣ್ಮಕ್ಳವೆ ನಾವು ಕರೆದು ಭಾವಿಸ್ಬೇಕು ಅಲ್ವಾ? ನಮಗೆ ಏನೋ ಅವ್ರು ಹಂಗೆ ಅಂದ್ಕೊಂಡಿರ್ಬೋದೇನೋ. ಅವ್ರಿಗೆ ಮಕ್ಕಳವಲ್ಲ, ಸುಮ್ಮನೆ ಏನು ಮಾಡೋಕ್ಕೆ ಕರೆಯೋದು ಮುಟ್ಟೋದು ಅಂತ ಅನ್ಕೊಂಡಿದ್ದಾರೆ. ಏನೋ ಕಣೆಯ ಬಿಡು, ಹೋಗ್ಲಿ. ಬೇಜಾರಾಯಿತು, ಕರೆಯನಿಲ್ವಲ್ಲ ಅಂತವೆ ಕರೆಯೋರು. ಆದ್ದರಿಂದ ಕರೆಯೋರು ಹೋದ ವರ್ಷ ವಿಸಲ್ವೇ ಯಾಕೋ ಕರೆನೇ ಇಲ್ಲಪ್ಪ. ಬಂದಾರೇನೋ ಅಂತ ನಾನು ನೋಡಿದೆ, ಬರ್ನೂ ಇಲ್ಲ ಏನೂ ಇಲ್ಲ. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗದು? ಅಯ್ಯೋ ಬುಡಿ ಅಮ್ಮ, ಸುಮ್ಮನೆ ಬೇಜಾರು ಮಾಡ್ಕೊಂಡು ಇನ್ನೇನು ಮಾಡೋಕ್ಕಾಗದು? ಅವ್ರ ಕಷ್ಟ ಏನಿರ್ತದೋ ಏನೋ ಕಣೆ, ಬುಡಿ ಇರಲಿ. ಆಗಲಿಂದ ಕರೆದು ಮಾಡೋರೆ ಅಲ್ವಾ? ಅವ್ರಿಗೂ ಖರ್ಚು, ಅವ್ರ ಮಕ್ಕಳು ಇರ್ತವೆ, ಆಮೇಲೆ ಅವ್ರ ಮೊಮ್ಮಕ್ಕಳು ಇದ್ದಾರೆ ಏನೋ ಕಣೆ, ಅವ್ರಿಗೆಲ್ಲ ಖರ್ಚಲ್ವಾ ಬುಡಿ. ಅದಕ್ಕೆ ಕಣ್ಮಗ ನಾನು ಸುಮ್ಮನಾಗಿದ್ದು. ಅದಕ್ಕೆ ನಾನುವೇ ಸುಮ್ಮನಾಗಿದ್ದು. ಇಲ್ಲ ಅಂದಿದ್ರೆ ನನಗೂ ಈ ಬಾರಿ ಯೋಚನೆ ಆಗ್ಬಿಡೋದು. ಅವ್ರ ಕಷ್ಟ ಏನಿರ್ತದೋ ಏನೋ ಕಣೆ, ನಾವಿಂಗಂತೀವಿ ಎಲ್ಲಕ್ಕೂ ದುಡ್ಡು ಕಾಸು ಖರ್ಚಾಯ್ತದೆ, ಎಲ್ಲಕ್ಕೂ ಆಯ್ತದೆ. ಅದಕ್ಕೆ ನಾನು ಏನು ಮಾಡೋದು? ಏನು ಮಾಡೋಕ್ಕಾಗಿಲ್ಲ. ಮನೇಲಿ ಎಲ್ಲ ಚೆನ್ನಾಗವ್ರೆ, ಅತ್ತೆ ಮಾವ ಎಲ್ಲವ? ಎಲ್ಲ ಚೆನ್ನಾಗವ್ರೆ. ನೀವು ಇನ್ನೊಂದು 2 ದಿವಸ ಉಳ್ಕೊಂಡಿದ್ರೆ ಆಯ್ತಿಲ್ವ? ಅವತ್ತೇ ಬಂದುಬಿಟ್ರಲ್ಲ. ಉಳ್ಕೊಳ್ಳಿ ಅಂದ್ರೆ ಉಳ್ಕೊಳ್ಳೋಕ್ಕೂ ಇಲ್ಲ, ಏನೂ ಇಲ್ಲ. ಸರಿ ತಿನ್ನಿ ಚಕ್ಲಿ ಎಲ್ಲನೂ, ಒಬ್ಬಿಟ್ಟೆಲ್ಲ ತಿನ್ನಿ. ಅಲ್ಲ ಇವರು ಅಳಿಯ ಬಂದ್ರಲ್ಲ, ಉಳ್ಕೋಬೇಕು ತಾನೇ ಇವತ್ತು ಒಂದು ದಿವಸನಾರು ಬಿಟ್ಬಿಟ್ಟು ಹಂಗೆ ಹೊಂಟೋಗದ ಮರಯ್ಯ? ನಾನೆಲ್ಲ ಉಳ್ಕೊಂಡ್ರೆ ಏನೋ ಕಣಯ್ಯ, ಬಾಡಿಗೆನೋ ಇಟ್ಟದ ಅಂತ ನಾನು ಅಂದ್ಕೊಂಡ್ರೆ ಅವ್ರು ಬರೋಂಗೆ ಐತಿತ್ತಿಲ್ಲ ಇವತ್ತು. ನಮಗೆ ಗೊತ್ತಾಯ್ತಿಲ್ಲ, ಬಿಟ್ಬಿಟ್ಟು ಹೋಗೋಕ್ಕಾಯ್ತದೆ ಅವ್ರನ್ನ ಅಂದ್ಬಿಟ್ಟು ಹಂಗೆ ಬಂದಿತ್ತು. ಅವ್ರಿಗೂ ಕೆಲಸ ಇತ್ತು, ಹೊಲಕ್ಕೆಲ್ಲ ಹೋಯ್ತಿದ್ರು. ಅವ್ರಿಗೂ ಕೆಲಸ ಇತ್ತಲ್ಲ, ಅದಕ್ಕೆ ಬೇಡ ಸುಮ್ಮನೆ ಯಾಕೆ ಅವ್ರೊಬ್ಬರನ್ನೇ ಕಳ್ಸೋಕ್ಕಾಯ್ಕಿಲ್ಲ, ಅವ್ರಿಗೆ ಬರೋಕ್ಕಿಲ್ಲ ಹೋಗಕ್ಕೆ ಮಾಡೋಕ್ಕೆ ಗೊತ್ತಾಯ್ತಿಲ್ಲ ಅಂದ್ಬಿಟ್ಟು ಹಂಗೆ ಬಂದಿದ್ದು. ಅಯ್ಯೋ ಬಿಡಮ್ಮ, ಅವ್ರು ಹಾಗೆ ಹೇಳಿದ್ರು, ಉಳ್ಕೊಳ್ಳೋದಿಲ್ಲ ಏನಿಲ್ಲ, ವಾಪಸ್ಸು ಇದು ಮಾಡಿ ಬಂದುಬಿಡ್ತೀನಿ ನಾನು, ಉಳ್ಕೊಳ್ಳೋದಿಲ್ಲ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಅತ್ತೇನೋ ಹಾಗೆ ಕಳಿಸಿದ್ರು. ಗೊತ್ತಾಗೋದಿಲ್ವಲ್ಲ ನಮಗೆ, ಹೇಳ್ವಿ ನಾವು ಹೋಯ್ತೀವಿ ಅಂತ, ನಮಗೆ ಗೊತ್ತಾಗೋದಿಲ್ವಮ್ಮ. ಅದೇ ಮಕ್ಕಳು ಕರ್ಕೊಂಡು ಹೋಗ್ತೀರಾ, ಬ್ಯಾಗೆಲ್ಲ ತಗೊಂಡು ಹೋಗ್ತೀರಾ, ಹೆಂಗೆ ಹಿಡ್ಕೊಂಡು ಅವ್ರನ್ನೆಲ್ಲ ಹೆಂಗೆ ಕರ್ಕೊ ಹೋಗ್ತೀರಾ ಅಂದ್ಬಿಟ್ಟಂಗೆ ಮಾಡಿದ್ರು. ನಾವು ಹೋಗ್ಬೇಕಾದ್ರೂ ಯಾರಾದರೂ ಬರ್ತಾರೇನೋ ಕರ್ಕೊಂಡು ಹೋಗೋದಕ್ಕೆ. ಸರಿ ಕತೆ, ಸರಿ ಬಿಡೋಕೆ ಬಂದಿದ್ದು. ಒಂದು ದಿವಸನಾರು ಉಳ್ಕೋಬೇಕಾಯ್ತು. ಅವ್ರು ಯಾವಾಗ ತಾನೇ ಅಮ್ಮ ಜಾಸ್ತಿ ಉಳ್ಕೊಂಡಿದ್ದಾರೆ, 1 ದಿವಸ 2 ದಿವಸ ಅಷ್ಟೇ ಅಲ್ವಾ, ಬಂದ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅವ್ರು ಒಂಥರ ಅಷ್ಟು ಬೇಗ ನಮ್ಮ ಜೊತೆಗೆ ಸೇರೋದು ಮಾಡೋದು ಆ ಥರ ಎಲ್ಲ ಇರೋಲ್ಲ. ಅವ್ರು ಹಾಗೇನೆ ಬಿಡಿ, ಅವ್ರು ಹಂಗೆ ಅಲ್ವಾ. ಸರಿ ಕತೆ, ಕೂತಿರಿ. ಐಕ್ಳಿಗೆ ಏನಾದ್ರು ಮಾಡ್ಕೊಬತ್ತೀನಿ. ಊಟ ಬರೋಣ. ಐಕ್ಳಿಗೆ ಹೊಟ್ಟೆ ಹಸ್ತದೆ ಏನೋ ಕಣೆಯ. ಆಮೇಲೆ ಊಟ ಮಾಡ್ತಾರೆ ಬಿಡಿ. ಬರೋವತ್ತಲ್ತಾನೆ ಎಲ್ಲ ಊಟ ಮಾಡ್ಕೊ ಬಂದರು. ತಲೆ ಕೆಡ್ಸ್ಕೊಬೇಡಿ, ಕೂತ್ಕೊಂಡು ಮಾತಾಡಿ. ನಾವು ಬಂದುಬಿಟ್ರೆ ನಿಮಗೆ ಅದಕ್ಕೆ ಜಾಸ್ತಿ ಕೆಲಸ ಕಣಪ್ಪ. ನಾವು ಬಂದುಬಿಟ್ರೆ ನಿಮಗೆ ಭಾರಿ ಕೆಲಸ ಆಗೋಯ್ತದೆ ನಮ್ಮಿಂದವ. ಮಗ ಚೆನ್ನಾಗಿ ಮಾತಾಡ್ತದೆ ಕಲ್ತಾಕೋ. ನಿಮ್ಮಿಂದ ಏನಾದ್ರು ಕೆಲಸ ಆದದ? ನಮ್ಮ ಮಕ್ಕಳು ಮನೆಗೆ ಬಂದವೆ ಅಂತ ಖುಷಿ ಪಡ್ತೀವಿ. ಇವಳುವೆ ಕರ್ದು ಸಾಕಾಗೋಯ್ತು ಇವಳನ್ನ ಕಲ್ಯಾಣಿನ ಬಾ ಅಂತ. ಅಕ್ಕನ ಜೊತೆ ಬರ್ತೀನಿ ನಿನ್ನೂ ಕರ್ದು ಸಾಕಾಯ್ತು. ನೀನುವೇ ಅಮ್ಮ ಕೆಲಸ ಆಗಬೇಕನಮ್ಮ, ಇನ್ನೊಂದು ದಿವಸ ಬರ್ತೀನಿ ಕಣಮ್ಮ, ಆಮೇಲೆ ಬರ್ತೀನಿ ಕಣಮ್ಮ ಅಂದ್ಕೊಂಡು ಅಯ್ಯೋವ್ವ. ಇಬ್ಬರು ಬರ್ದನೆ ಈಗ ಬಂದಿದ್ದೀರಿ. ಈಗ ಯಾರು ಕಳ್ಸಾರು ನಿಮ್ಮನ್ನ? ಒಂದು 15 ದಿವಸ 20 ದಿವಸ ಉಳ್ಕೊಬಿಡಿ. ಒಳ್ಳೆ ಚೆನ್ನಾಗಿ ಹೇಳ್ತಿದ್ದೆ ಕಣಮ್ಮ. ಅತ್ತೆ 15 ದಿವಸ 20 ದಿವಸ ಏನು ಪರ್ಮನೆಂಟಾಗಿ ಅಲ್ಲೇ ಉಳ್ಕೊಳ್ಳಿ ಅಂತ ಅಂದ್ಬಿಡ್ತಾರೆ ಅಲ್ವಾ ಅಕ್ಕ? ನೋಡಿ ಫ್ರೆಂಡ್ಸ್, ನಾವು ನಮ್ಮ ಅಮ್ಮನ ಮನೆಗೆ ಬಂದಿದ್ವಿ. ನಮ್ಮ ಮನೆಯವ್ರು ಬಂದಿದ್ರಲ್ಲ, ಉಳ್ಕೋಬೇಕು ತಾನೇ, ಉಳ್ಕೊಳ್ದೆ ಹೊರಟೋಗಿದ್ದಾರೆ ನೋಡಿ. ಅಲ್ಲ, 1 ದಿನ 2 ದಿನ ನಾವು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ತಾನೇ. ಬನ್ನಿ ಉಳ್ಕೊಳ್ಳಿ ಅಂತಂದರೆ ಉಳ್ಕೊಳ್ದೆ ಹೊರಟೋಗ್ಬಿಟ್ಟಿದ್ದಾರೆ. ನನಗೆ ಜಾಸ್ತಿ ಆ ಕಡೆ ಬೇಸರ, ಮನೆಗೆ ಹೋಗಬೇಕು ಅಂದ್ಬಿಟ್ಟು. ಹಿಂಗಾದರೆ ಸರಿಯಾಗುತ್ತಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ಮಾರೇ ಅಡ್ಜಸ್ಟೇ ಮಾಡ್ಕೊಳ್ಳೋದಿಲ್ಲ. ಏನಂತೀರಾ? ಇಲ್ಲೇ ಇರ್ತೀವಿ, 1 ವಾರ ಆಯಿತಾ, ಇಲ್ಲೇ ವಿಡಿಯೋ ಮಾಡ್ತೀವಿ. ಹಾಗೆ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಚಾನಲ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬರೋದ ಮತ್ತೆ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ.